ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ಇದೇ ಮೋಶೆಯ ಕುರಿತು ಇನ್ನು ಹೆಚ್ಚಿನ ಕಾರ್ಯಗಳನ್ನ ನಾವು ಕಲಿತೇವೆ, ನೋಡ್ಕೊಳ್ಳೋಣ. ನೋಡಿ, 17ನೇ ಅಧ್ಯಾಯದಲ್ಲಿ ಈ ಮೋಶೆ, ಈ ವಿಮೋಚನ ಕಾಂಡ 17ನೇ ಅಧ್ಯಾಯದಲ್ಲಿ ಮೋಶೆ ಆ ಬಂಡೆ ನೋಡಿತಾನೆ. ಆಗ ಮಾತ್ರವೇ ನೀರು ಚಿಮ್ಮುತ್ತೆ. 5 ರೊಟ್ಟಿ 2 ಮೀನು ಇದು ಮುರಿಯಲ್ಪಟ್ಟಾಗಲೂ ಸಹ ಅದು ಅನೇಕರಿಗೆ ತೃಪ್ತಿಯನ್ನು ಪಡಿಸ್ತು. ಹಾಗಾದ್ರೆ ಬ್ರೋಕನ್ನೆಸ್ ಈಸ್ ದ ವೇ ಟು ಬ್ಲೆಸ್ಸಿಂಗ್. ಇಲ್ಲಿ ಮೋಶೆ ಮುರಿಯಲ್ಪಟ್ಟಾಗ ಮಾತ್ರವೇ ಅಲ್ಲಿ ನೀರು ಬರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅವನು ಈ ಕಡೆ ಆ ಕಡೆ ನೋಡುತ್ತಾನೆ, ಆದರೆ ಮೇಲೆ ನೋಡ್ಲಿಲ್ಲ. ಮೋಶೆ ಕೊಲೆ ಮಾಡಿದ ಮೇಲೆ ಇದನ್ನೇ ನಾವು ಮಾಡ್ತೇವೆ ಅಲ್ವಾ, ನಾವು ಮೇಲೆ ನೋಡೋದಿಲ್ಲ. ಮೋಶೆ ಕೊಲೆ ಮಾಡಿದ ಮೇಲೆ ಈ ಕಡೆ ಆ ಕಡೆ ನೋಡ್ದ, ಮೇಲೆ ನೋಡ್ಲಿಲ್ಲ. ಅಂದ್ರೆ ಕೆಲವು ವೇಳೆ ನಾವು ತಪ್ಪು ಮಾಡ್ಬಿಡ್ತೀವಿ, ಮೇಲೆ ನೋಡಲ್ಲ, ಮೇಲೆ ನೋಡ್ಬೇಕು ನಾವು. ಮೋಶೆಯಲ್ಲಿದ್ದಂತ ಒಂದು ತಪ್ಪು ದೇವರಿಗಿಂತ ಮುಂಚೆ ಹೋಗ್ಬಿಡ್ತಾನೆ. ಮೋಶೆ ದೈಹಿಕವಾಗಿ ಮುಂದೆ ಹೋಗಿರುವುದು ತಪ್ಪಾಗಿತ್ತು. ಕೆಲವೇಳೆ ಅನೇಕ ವೇಳೆ ನಾವು ದೇವರಿಗಿಂತ ಮುಂದೆ ಹೋಗ್ಬಿಡ್ತೀವಿ, ದೇವರಿಗೆ ಐಡಿಯಾ ಹೇಳ್ಕೊಡ್ತೀವಿ. ನಾವು ಸಹ ಅನೇಕ ವೇಳೆ ಇದೇ ತಪ್ಪನ್ನ ಮಾಡ್ತೀವಿ. ನಮ್ಮ ಶಕ್ತಿಯಿಂದಲೇ ನಾವು ಎಲ್ಲವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಮೋಶೆ ಬಗ್ಗೆ ಕೆಲವು ಪಾಠಗಳನ್ನ ನಾವು ಕಲಿತಾ ಇದ್ದೀವಿ. ಇವನು ಐಗುಪ್ತದಿಂದ ಜನರನ್ನ ಬಿಡುಗಡೆ ಮಾಡುವಾಗ ಒಬ್ಬನನ್ನ ಮಾತ್ರವೇ ಹೊಡಿತಾನೆ, ಆದ್ರೆ ದೇವರು ಐಗುಪ್ತದಿಂದ ಜನರನ್ನ ಬಿಡುಗಡೆ ಮಾಡಿದಾಗ ಇಡೀ ಐಗುಪ್ತರನ್ನೇ ಕೊಲೆ ಮಾಡ್ತಾರೆ. ಮೋಶೆ ಒಬ್ಬನನ್ನ ಕೊಲೆ ಮಾಡ್ತಾನೆ, ದೇವರು ಅಲ್ಲಿ ಎಲ್ಲರನ್ನೂ ಒಡೆದಾಕ್ತಾರೆ. ಆದ್ರಿಂದ ದೇವರಿಂದ ನಮಗೆ ಅಭಿಷೇಕ ಬರೋವರೆಗೂ, ದೇವರ ಒಂದು ತೀರ್ಮಾನ ಬರುವವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು. ಸೇವೆ ಮಾಡುವವರೇ, ಹಳ್ಳಿಯಲ್ಲಿರ್ಬೋದು, ಡೆಲ್ಲಿಯಲ್ಲಿರ್ಬೋದು, ಪಟ್ಟಣದಲ್ಲಿರ್ಬೋದು, ಫ್ಲಾಟ್ಗಳಲ್ಲಿರ್ಬೋದು, ದೊಡ್ಡ ಸಭೆ ಚಿಕ್ಕ ಸಭೆಯಲ್ಲಿರ್ಬೋದು, ನಾವೆಲ್ಲರೂ ಎಚ್ಚರಿಕೆ ಆಗಿರಬೇಕು. ದೇವರ ಶಕ್ತಿ ಇಲ್ಲದೆ ನಮ್ಮ ಶಕ್ತಿಯಿಂದ ನಮ್ಮ ಸೇವೆಯನ್ನು ಮಾಡಬಾರ್ದು. ದೇವರ ಪವಿತ್ರಾತ್ಮನ ಸೇವೆಯು ನಮ್ಮ ಶಕ್ತಿಯಿಂದ ನಾವು ಮಾಡೋದಕ್ಕಾಗದು. ಹಾಗಾದ್ರೆ ಲೀಡಿಂಗ್, ಡೈರೆಕ್ಷನ್, ಹೆಲ್ಪ್ ಆಫ್ ಗಾಡ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರ ಒಂದು ಸಹಾಯ ಪ್ರಿಯರೇ ನಮ್ಮೆಲ್ರಿಗೂ ಅಗತ್ಯತೆ. ಒಂದು ವೇಳೆ ಸೇವೆನಲ್ಲಿ ಫೇಲ್ಯೂರ್ ಆಗಿ ಇವತ್ತು ಈ ಮೆಸೇಜ್ ಅನ್ನ ಕೇಳಿಸ್ಕೊಡ್ತಾ ಇರುವಂತ ಯಾರಾದ್ರೂ ಇರ್ಬೋದು, ಇವತ್ತು ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ ಶಕ್ತಿನ ಹತ್ಕೊಳ್ಬೇಡಿ, ದೇವರಿಗೆ ಇವತ್ತೇ ಹೇಳ್ಬೇಡಿ ನನ್ನ ಕೈನಲ್ಲಿ ಏನೂ ಆಗಲ್ಲ, ನೀನು ಎಲ್ಲವನ್ನ ಮಾಡಂತ ನೋಡಿ. ನಿಮ್ಮ ಒಂದು ಸೇವೆ 2ರಷ್ಟಾಗಿ 1000ರಷ್ಟಾಗಿ ಬೆಳೀತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದರೂ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕರು ಇವತ್ತು ತಮ್ಮ ಶಕ್ತಿಯಿಂದ ಮಾಡೋದಕ್ಕೆ ಹೋಗ್ತಾರೆ, ನಾವು ಮಾಡಿದೀವಪ್ಪ, ನಮ್ಮನ್ನು ಸಹ ಕ್ಷಮಿಸು, ಎಲ್ಲರನ್ನು ಕ್ಷಮಿಸು. ಸೇವೆ ಮುಂದುವರಿಯೋದಕ್ಕೆ ದೇವರೇ ನಮ್ಮ ಒಂದು ದೇವರೇ ಆಡಂಬರ, ಆ ವಿದ್ಯಾಭ್ಯಾಸ, ನಮ್ಮ ಒಂದು ಜ್ಞಾನ ಎಲ್ಲವನ್ನ ಬಲಿಪೀಠದ ಮೇಲೆ ಹಾಕ್ತೀವಪ್ಪ. ನೀನು ಶಕ್ತಿಯಿಂದ ಎಲ್ಲವನ್ನು ಮಾಡಪ್ಪ. ಮೋಶೆ ಹಾಗೆ ನಾವು ಮಾಡಬಾರ್ದು. ಮೋಶೆ ಮುರಿಯಲ್ಪಟ್ಟಂತೆ ನಮ್ಮನ್ನು ಮುರಿಯಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ.
ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆ